ಕೀರ್ತನೆ 7ನೇ ಅಧ್ಯಾಯ 1ನೇ ವಚನದಿಂದ ನಾವು 8, 9 ತನಕ ಕಳೆದ ವಾರ ನಾವು ನೋಡಿದ್ದೇವೆ. ಈ ವಾರ ನಾವು 10ನೇ ವಚನದಿಂದ ನಾವು ನೋಡಿಕೊಳ್ಳುವರಾಗಿರೋಣ. ನನ್ನನ್ನು ರಕ್ಷಿಸುವ ಗುರಾಣಿಯು ದೇವರೇ, ಆತನು ಯಥಾರ್ಥರನ್ನು ಕಾಪಾಡುತ್ತಾನೆ. ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವವನು, ಯಾವಾಗಲೂ ದುಷ್ಟರ ವಿಷಯದಲ್ಲಿ ಕೋಪವುಳ್ಳವನು. ದೋಷಿಯ ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ ಆತನು ತನ್ನ ಕತ್ತಿಯನ್ನು ಮಸಿಯುವನು, ತನ್ನ ಬಿಲ್ಲನ್ನು ಬೊಕ್ಕಿಸಿ ಸಿದ್ಧ ಮಾಡಿದ್ದಾನೆ. ಆತನು ಅದಕ್ಕೆ ಮರಣಕರವಾದ ಅಗ್ನಿ ಬಾಣಗಳನ್ನು ಹೂಡಿ ಅವನ ಮೇಲೆ ಪ್ರಯೋಗಿಸುವುದಕ್ಕೆ ಗುರಿಯಿಟ್ಟು ನಿಂತಿದ್ದಾನೆ. ನನ್ನ ಶತ್ರುವು ಕೆಡುಕನ್ನು ಎರಬೇಕೆಂದು ಪ್ರಸವ ವೇದನೆಯಲ್ಲಿದ್ದಾನೆ. ಅವನು ಹಾನಿಯನ್ನು ಅಡೆಯುವನೆಂದು ಎನಿಸಿಕೊಂಡರೂ ಶೂನ್ಯವನ್ನೇ ಹೆತ್ತನು. ನೋಡ್ರಿ, ಅವನು ಅಗಿದು ಅಗಿದು ಗುಂಡಿಯನ್ನು ತೋಡಿ ಅದರೊಳಗೆ ತಾನೇ ಬಿದ್ದು ಹೋದನಲ್ಲ. ಅವನು ಮಾಡಿದ ಕುಯುಕ್ತಿ ಅವನ ತಲೆಯ ಮೇಲೆಯೇ ಬರುವುದು. ಅವನು ಮಾಡಬೇಕೆಂದಿದ್ದ ಅನ್ಯಾಯವು ಸ್ವಂತ ಬುರುಡೆಯ ಮೇಲೆ ಬೀಳುವುದು. ಯೆಹೋವನು ಮಾಡಿದ ನ್ಯಾಯವಾದ ತೀರ್ಪಿಗಾಗಿ ನಾನು ಆತನನ್ನು ಕೊಂಡಾಡುವೆನು. ಪರಾತ್ಪರ ದೇವನಾದ ಯೆಹೋವನ ನಾಮವನ್ನು ಸಂಕೀರ್ತಿಸುವೆನು. ಓದಂತ ಈ ವಾಕ್ಯ ಭಾಗದಲ್ಲಿ ಕಳೆದ ವಾರ ನಾವು ನೋಡಿದ್ದೇವೆ, ದಾವೀದನು ಮೇಲೆ ಜನರು ಅಲ್ಲಸಲ್ಲದ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಸುಳ್ಳಾಗಿ ಆತನ ಮೇಲೆ ಹೊರಿಸ್ತಾ ಇದ್ದಾರೆ. ಮಾಡಿದ ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದಾಗಿ ಕೆಟ್ಟದಾಗಿ ಆತನ ಹೆಸರನ್ನು ಹಬ್ಬಿಸ್ತಾ ಇದ್ದಾನೆ ಎಂಬುದಾಗಿ ಕಳೆದ ವಾರ ನಾವು ನೋಡಿದ್ದೇವೆ. ಸೊ ಈ ವಾರದಲ್ಲಿ ನಾವು ನೋಡುತ್ತೇವೆ ದಾವೀದನು ಕೆಳಗಡೆ, ಹೋದ ವಾರ ನಾವು ನೋಡುತ್ತೇವೆ ಯಾರ ಬಗ್ಗೆ ದಾವೀದನು ಮಾತಾಡ್ದ? ಜನರ ಕುರಿತಾಗಿ ದೇವರ ಮುಂದೆ ಮಾತಾಡ್ದ, ದೇವರಲ್ಲಿ ಪ್ರಾರ್ಥಿಸಿದ. ಯಾವಾಗಲೂ ದಾವೀದನು ಮೊದಲು ದೇವರ ಜೊತೆ ಮಾತಾಡ್ತಾ ಇದ್ದ, ಆಮೇಲೆ ಮನುಷ್ಯರ ಜೊತೆ ಆತನು ಮಾತಾಡ್ತಾ ಇದ್ದ. ಸೊ ಹೋದ ವಾರ ದೇವರ ಜೊತೆ ಆತನು ಮಾತಾಡಿದ, ಪ್ರಾರ್ಥಿಸಿದ. ದೇವರೇ, ಈ ರೀತಿಯಾಗಿ ಜನರು ಇದ್ದಾರೆ ಸ್ವಾಮಿ, ಆ ಜನರ ಮಧ್ಯದಲ್ಲಿ ಇಳಿದು ಬಾ, ಅವರನ್ನು ಮುಟ್ಟು, ಅವರನ್ನು ಬದಲಾಯಿಸು ಎಂಬುದಾಗಿ ತನ್ನ ಪ್ರಾರ್ಥನೆಯಲ್ಲಿ ವೈರಾಗ್ಯದಿಂದ ಪ್ರಾರ್ಥಿಸುವುದನ್ನು ಹೋದ ವಾರ ನಾವು ನೋಡಿದ್ದೇವೆ. ಸೊ ಈ ವಾರ 10ನೇ ವಚನದಿಂದ 17ನೇ ವಚನ ಕೊನೆಯ ವಚನವರೆಗೆ ನಾವು ನೋಡುತ್ತೇವೆ. ಇಲ್ಲಿ ಮನುಷ್ಯರೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಯಾರು ಆತನ ಮೇಲೆ ಕೆಸರನ್ನು ಹಾಕ್ತಾ ಇದ್ರಲ್ಲ, ಯಾರು ಆತನಿಗೆ ವಿರೋಧವಾಗಿ ಮಾತಾಡ್ತಾ ಇದ್ರಲ್ಲ, ಯಾರು ಆತನ ಮೇಲೆ ನಿಂದೆಗಳನ್ನು ಹಾಕ್ತಾ ಇದ್ರಲ್ಲ, ಸೊ ಅವರಿಗೆ ಆತನು ಮಾತನಾಡ್ತಾ ಇದ್ದಾನೆ. ಆಮೇನ್. ಸೊ ನಮ್ಮ ಜೀವನದಲ್ಲಿ ಕೂಡ ಫಸ್ಟ್ ನಾವು ಏನೇ ಸಮಸ್ಯೆಗಳು ಬಂದಾಗ, ಯಾವುದೇ ಸುದ್ದಿಯನ್ನು ನಾವು ಕೇಳಿಸ್ಕೊಂಡಾಗ, ಯಾವುದೇ ಸಮಸ್ಯೆಯಲ್ಲಿ ನಾವು ಹಾದು ಹೋಗ್ತಾ ಇರುವಾಗ, ಜನರು ಏನೆಲ್ಲ ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಎಂಬುದಾಗಿ ನಾವು ಕೇಳಿಸ್ಕೊಳ್ಳುವಾಗ ಫಸ್ಟು ನಾವು ಮಾಡಬೇಕಾದ ಕಾರ್ಯ ಏನು? ಪ್ರಾರ್ಥನೆ. ಸೊ ದೇವರ ಸನ್ನಿಧಾನಕ್ಕೆ ಹೋಗಿ ದಾವೀದನು ಪ್ರಾರ್ಥಿಸಿದ ರೀತಿಯಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ರೀತಿಯೆಲ್ಲ ಜನರು ಹೇಳ್ತಾ ಇದ್ದಾರೆ, ಸೊ ಈ ರೀತಿಯೆಲ್ಲ ಜನರು ಮಾತನಾಡ್ತಾ ಇದ್ದಾರೆ, ಸ್ವಾಮಿ ಅವರನ್ನು ಮುಟ್ಟಪ್ಪ, ಒಳ್ಳೆ ಹೃದಯ ಕೊಡು, ಬದಲಾಯಿಸು ದೇವರು ಎಂಬುದಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಸೊ ಎರಡನೇದಾಗಿ ದಾವೀದ ಏನು ಮಾಡಿದ? ಜನರಿಗೆ ತನ್ನ ದೇವರು ಯಾರಂತ ಹೇಳ್ತಾ ಇದ್ದಾನೆ. ಆಮೇನ್. ತನ್ನ ದೇವರು ಯಾರಂತೇಳಿ ತೋರ್ಪಡಿಸ್ಕೊಳ್ತಾ ಇದ್ದಾನೆ. ಸೊ ನಾವು ಬರೀ ಪ್ರಾರ್ಥನೆ ಮಾಡೋದಷ್ಟೇ ಅಲ್ಲ, ದೇವರ ಮುಖವನ್ನು ಹುಡುಕೋದಷ್ಟೇ ಅಲ್ಲ, ನಮ್ಮ ದೇವರು ಯಾರಂತ ಕೂಡ ಜನರಿಗೆ ತಿಳಿಸ್ಬೇಕು. ನಮ್ಮ ದೇವರು ಯಾರಂತ ಜನರಿಗೆ ತಿಳಿಸಬೇಕು. ನೋಡ್ರಿ, ನಮ್ಮ ದೇವರು ಯಾರಂತ ನಮಗೆ ಸರಿಯಾಗಿ ಗೊತ್ತು. ದಾವೀದನಿಗೆ ಸರಿಯಾಗಿ ಗೊತ್ತಿದೆ. ಸೊ ಏನಂತ ಇದ್ದಾನೆ ದಾವೀದನು? ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವನಾಗಿದ್ದಾನೆ. ನನ್ನ ದೇವರು ಅನ್ಯಾಯ ಮಾಡುವನಲ್ಲ, ನೋಡಿ ಸುಮ್ಮನೆ ಕೊಡುವನಲ್ಲ. ನಮ್ಮ ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪನ್ನು ಆತನು ಕೊಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮತ್ತು ದುಷ್ಟರ ಮೇಲೆ ಯಾವಾಗಲೂ ಆತನು ಕೋಪವುಳ್ಳವನಾಗಿದ್ದಾನೆ. ದುಷ್ಟರನ್ನು ನೋಡುವಾಗ ದೇವರು ಅವರನ್ನು ನೋಡಿ ಕೋಪಗೊಳ್ತಾನಂತೆ. ಯಾವಾಗಲೂ ಅವ್ರ ಮೇಲೆ ಕೋಪವುಳ್ಳವನಾಗಿದ್ದಾನೆ ಎಂಬುದಾಗಿ. ಹೀಗೆ ನಾವು ನೋಡ್ತಾ ಹೋದರೆ ಅವ್ರ ಬಗ್ಗೆ ದೇವ್ರು ಏನು ಮಾಡ್ತಾ ಇದ್ದಾನೆ? ಕತ್ತಿಯನ್ನು ಮಸೀತಾ ಇದ್ದಾನಂತೆ, ಅಂದರೆ ಚೂಪ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಸೊ ಇದರ ಅರ್ಥ ದೇವರು ರೋಷವುಳ್ಳವನಾಗಿದ್ದಾನೆ. ದಾವೀದನು ಹೇಳ್ತಾ ಇದ್ದಾನೆ, ದೇವರು ನ್ಯಾಯವನ್ನು ಸ್ಥಾಪಿಸುವವನು, ದೇವರು ರೋಷವುಳ್ಳ ದೇವರು. ನಮ್ಮ ದೇವರು ಸುಮ್ಮನೆ ಇರೋ ದೇವರಲ್ಲ. ಎಂಥ ದೇವರು? ರೋಷವುಳ್ಳವನು, ನೋಡಿ ಸುಮ್ಮನೆ ಕೊಡುವ ದೇವರಲ್ಲ, ಅದಕ್ಕೆ ಪ್ರತಿ ಕಾರ್ಯವನ್ನು ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಇನ್ನೊಂದು ಕಡೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ತನ್ನ ಮಕ್ಕಳನ್ನು ತಾಕುವವನು ದೇವರ ಕಣ್ಣುಗುಡ್ಡೆಯನ್ನು ತಾಕುವನಾಗಿದ್ದಾಗೆ. ಹಲ್ಲೆಲೂಯಾ. ಯಾರಾದರೂ ತನ್ನ ಮಕ್ಕಳನ್ನು ಮುಟ್ಟಿದ್ರೆ ನಾವು ಹೇಳ್ತೀವಿ, ಅಯ್ಯೋ ದೇವರು ಎಲ್ಲಿದ್ದಾನೆ, ಇವರೆಲ್ಲ ನನಗೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ, ಈ ರೀತಿಯಾಗಿ ನನಗೆ ಕುರಿತಾಗಿ ಇದು ಮಾಡ್ತಾ ಇದ್ದಾರೆ ಅಂತ ಕೇಳುವಾಗ ದೇವರು ಹೇಳ್ತಾನೆ, ಮಗನೇ ಮಗಳೇ, ಅವ್ರು ನಿನ್ನನ್ನಲ್ಲ ನನ್ನನ್ನು ಮುಟ್ಟಿದ್ದಾರೆ. ಸೊ ನನ್ನ ಕಣ್ಣನ್ನು ಮುಟ್ಟಿದ ಹಾಗೆ ಎಂಬುದಾಗಿ ಕೆಲವೊಂದು ಸಾರಿ ದೇವರು ನ್ಯಾಯ ತೀರಿಸ್ತಾನೆ ಮತ್ತು ಕೋಪದಿಂದ ಕೂಡ ಅವರಿಗೆ ಪ್ರತಿದಂಡನೆಯನ್ನು ದೇವರು ತೋರಿಸುವನಾಗಿದ್ದಾನೆ.
ಇಲ್ಲ ಅನೇಕ ಸಾರಿ ನಾವು ನೋಡುತ್ತೇವೆ, ಕತ್ತಿಯನ್ನು ಮಸೀತಾ ಇದ್ದಾನೆ, ಬಿಲ್ಲನ್ನು ಬೊಗ್ಗಿಸಿದ್ದಾನೆ ಮತ್ತು ಅಗ್ನಿ ಬಾಣಗಳನ್ನು ಹೂಡಿದ್ದಾನೆ ಮತ್ತು ಅವರು ಮಾಡುವಂಥ ಕಾರ್ಯಗಳ ಕುರಿತಾಗಿ ಪ್ರತಿ ಕಾರ್ಯವನ್ನು ಆತನು ಮಾಡುವನಾಗಿದ್ದಾನೆ. 14ನೇ ವಚನದಲ್ಲಿ ನಾವು ನೋಡುತ್ತೇವೆ, ನನ್ನ ಶತ್ರುವು ಕೇಡನ್ನು ಎರಬೇಕೆಂದು ಪ್ರಸವ ವೇದನೆಯಲ್ಲಿದ್ದಾನೆ, ಅವನು ಹಾನಿಯನ್ನು ಅಡಿಯುವೆನೆಂದು ನೆನೆಸಿಕೊಂಡ್ರು ಶೂನ್ಯವನ್ನೇ ಎತ್ತನು ನೋಡ್ರಿ. ಇನ್ನೊಬ್ರಿಗೆ ಹೇಳ್ತಾ ಇದ್ದಾನೆ, ನನ್ನ ಮೇಲೆ ಯಾರೆಲ್ಲ ಅಲ್ಲಸಲ್ಲದ ಮಾತುಗಳನ್ನು ಹೇಳಿದಾರೋ, ನನಗೆ ಯಾರು ಕೆಟ್ಟದಾಗಿ ವರ್ತಿಸಿದಾರೋ, ಯಾರು ಕೆಟ್ಟದಾಗಿ ಇವರು ಮಾಡಿದಾರೋ ಅವ್ರು ಅಂದ್ಕೊಂಡ್ರು ಅವ್ನಿಗೆ ಕೆಟ್ಟದಾಗ್ತದೆ ನೋಡು, ಅವ್ನಿಗೆ ಒಳ್ಳೇದಾಗಲ್ಲ ಅಂತೇಳಿ ನೋಡಿ ಅಂತೇಳಿ ಯಾರೆಲ್ಲ ನನ್ನ ಬಗ್ಗೆ ಹೇಳಿದಾರೋ, ಕೆಟ್ಟದಾಗಬೇಕಂತ ಎದುರು ನೋಡಿದಾರೋ ಅವ್ರು ಯಾವುದನ್ನು ಕಾಣದೇ ಇದ್ದಾರಂತೆ. ಆಮೇನ್. ಅವ್ರು ಇರಬೇಕಂತ ನೋಡಿದ್ದಾರೆ, ಕೆಟ್ಟದೇ ಇರ್ತೀವಿ ನಾವು, ಆತನ ಜೀವಿತದಲ್ಲಿ ಕೆಟ್ಟದಾಗುತ್ತೆ ಅಂತ ನೋಡುವಾಗ ದಾವೀದನು ಹೇಳ್ತಾನೆ, ಏನೂ ಆಗಲಿಲ್ಲ, ಶೂನ್ಯ, ಯಾವುದೂ ಆಗಲಿಲ್ಲ. ಸೊ ಹಾಗೆ ಇದರ ಅರ್ಥ ಏನಂದರೆ, ದಾವೀದನ ಪಕ್ಷ ಯಾರಿದ್ದಾನೆಂಬುದಾಗಿ ದಾವೀದನು ಹೇಳ್ತಾ ಇದ್ದಾನೆ, ದೇವರಿದ್ದಾನೆ. ದೇವರು ಯಾರಾಗಿದ್ದಾನೆಂಬುದಾಗಿ ಜನರಿಗೂ ಕೂಡ ಆತನು ತಿಳಿಸ್ತಾ ಇರುವುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅವನು ಮಾಡಿದ ಕುಯುಕ್ತಿ ಅವನ ತಲೆಯ ಮೇಲೆ ಬರುವುದು. ನೋಡ್ರಿ, ನಮ್ಮ ಬಗ್ಗೆ ಯಾರೆಲ್ಲ ಒಳಸಂಚುಗಳನ್ನು ಮಾಡ್ತಾರೆ, ಮಾತನಾಡ್ತಾರೆ, ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಯಾರೆಲ್ಲ ಜನರು ನಮ್ಮ ಮೇಲೆ ಅಲ್ಲಸಲ್ಲದ ಮಾತುಗಳನ್ನು, ಒಳಸಂಚುಗಳನ್ನು, ಒಳಗುಟ್ಟುಗಳನ್ನು ಮಾಡ್ತಾರೆ, ಗಮನಿಸಿ ನಾವು ತಿಳ್ಕೊಬೇಕು ದೇವ್ರ ಮಕ್ಕಳೇನೆಂದರೆ, ಅವರು ಮಾಡಿದ ತಪ್ಪು ಅವ್ರ ಮೇಲೆ ಬರ್ತದೆ. ನಾವು ಹೇಳ್ತೀವಲ್ವಾ, ಯಾರು ಮಾಡಿದ್ದು ಅವರೇ ಉಣ್ಬೇಕು, ಅವ್ರಿಗೆ ದೇವರು ಉಣಿಸ್ತಾರಂತೆ. ಕೆಳಗೆ ನೋಡ್ತೇವೆ, ಅವರು ತೋಡಿದ ಗುಂಡಿಯಲ್ಲಿ ತಾವೇ ಬೀಳ್ತಾರೆ. ಮತ್ತು ಬೀಳ್ದ ಮೇಲೆ ನಾವ್ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು? ದಾವೀದನ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ, ನಾವು ಹೇಳ್ತೀವಿ ಫಸ್ಟ್ ಅವ್ರು ಹಂಗಂದ್ರಂತೆ, ಸರ್ ಅವ್ರು ಹಿಂಗೆ ಹೇಳಿದ್ರು ನೋಡ್ರಿ, ನನ್ನ ಬಗ್ಗೆ ಹಿಂಗೆ ಹೇಳ್ತಾರೆ ನೋಡ್ರಿ, ನಾ ಏನು ಮಾಡಿರಿ ನೋಡ್ರಿ, ಯಾಕೆ ಮಾಡ್ರಿ, ಇವೆಲ್ಲ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಯಾಕೆ? ಹಲ್ಲೆಲೂಯಾ. ಒಂದೇ ಪ್ರಾರ್ಥಿಸಿದ, ಎರಡನೇದಾಗಿ ತನ್ನ ದೇವರು ಯಾರಂತೇಳಿ ಸಾರಿದ, ತಿಳಿಸಿದ. ಯಾರಂತ ದಾವೀದನು ಹೇಳ್ತಾ ಇದ್ದಾನೆ? ನ್ಯಾಯ ತೀರಿಸೋ ದೇವರು, ನನ್ನ ದೇವರು ರೋಷವುಳ್ಳ ದೇವರು, ನನ್ನ ದೇವರು ಸುಮ್ಮನೆ ಕೊಡುವನಲ್ಲ. ಸೊ ನನ್ನ ದೇವರು ಯಾವಾಗಲೂ ನೋಡುವವನಾಗಿದ್ದಾನೆ, ತನ್ನ ಮಕ್ಕಳನ್ನು ಗಮನಿಸುವ ದೇವರಾಗಿದ್ದಾನೆ, ನನ್ನನ್ನು ಗಮನಿಸುವ ದೇವರಾಗಿದ್ದಾನೆ ಎಂಬುದಾಗಿ ಜನರಿಗೆ ಆತನ ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ನಾವು ಕೂಡ ಕೆಲವೊಂದು ಸಾರಿ ಪರಿಸ್ಥಿತಿಗಳು ನಮ್ಮ ಮೇಲೆ ಆವರಿಸಿಕೊಂಡಾಗ ನಾವು ಕೂಡ ನೆನೆಸಿ ದಾವೀದನ ಹಾಗೆ ಪ್ರಾರ್ಥಿಸಿದ ನಂತರ ಜನರಿಗೆ ದೇವರು ಯಾರಾಗಿದ್ದಾನೆ ಎಂಬುದಾಗಿ ಕೂಡ ನಾವು ತಿಳಿಸ್ಬೇಕು. ಯಾರಾದರೂ ಬಂದು ನಮ್ಮ ಜೊತೆ ಮಾತಾಡುವಾಗ, ನೋಡ್ರಿ ನಮ್ಮ ದೇವ್ರು ನ್ಯಾಯ ತೀರಿಸೋ ದೇವರು, ರೋಷವುಳ್ಳವ ದೇವರು, ನಮ್ಮ ದೇವ್ರು ಸುಮ್ಮನೆ ಕೂಡ ದೇವರಲ್ಲ, ರೋಷವುಳ್ಳಂಥ ದೇವರು, ನ್ಯಾಯ ತೀರಿಸೋ ದೇವರು. ಕೆಲವೊಂದು ಸಾರಿ ದೇವರು ಯಾರಾಗಿದ್ದಾನೆ ಎಂಬುದು ಕೂಡ ಅವರಿಗೆ ತಿಳಿಸಬೇಕಾಗಿದೆ. ಇದನ್ನು ಬಿಟ್ಟು ಅವ್ರ ಮೇಲೆ ಜಗಳಕ್ಕೆ ಹೋಗೋದಾಗಲಿ, ಬೈಯೋದಾಗಲಿ, ಅಲ್ಲಸಲ್ಲದ ಮಾತುಗಳನ್ನು ಹಾಡುವುದಾಗಲಿ, ಇವೆಲ್ಲ ದೇವರ ವಾಕ್ಯಕ್ಕೆ ವಿರೋಧ. ಆ ರೀತಿ ಒಂದು ವೇಳೆ ಯಾರಾದರೂ ನಾವು ಮಾಡಿದ್ರೆ ನಮಗೆ ಬರಬೇಕಾದ ದೇವರ ಒಂದು ರಕ್ಷಣೆ, ಬರಬೇಕಾದಂಥ ದೇವರ ಒಂದು ಕೃಪೆ ಅದು ಬರದ ಹಾಗೆ ನಿಂತು ಹೋಗಬಹುದು. ಸೊ ದಾವೀದನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿದ ನಂತರ ತನ್ನ ದೇವರು ಯಾರೆಂಬುದಾಗಿ ಜನರಿಗೆ ಹೇಳಿದ ನಂತರ ಕಾಯ್ದನು. ಇವತ್ತು ಸ್ವಲ್ಪ ಯಾರಾದರೂ ಒಂದು ಮಾತು ನಮ್ಮ ಮೇಲೆ ಅಂದರೆ ಸಾಕು, ನಾವು ಅವ್ರ ಮೇಲೆ ಗುರುಗುಟ್ಟೋದಾಗಲಿ, ಕೋಪ ಉಳ್ಳೋದಾಗಲಿ ಅಥವಾ ಏನೆಲ್ಲ ಕಾರ್ಯಗಳನ್ನು ನಾವು ಮಾಡ್ತೇವೆ. ಆದರೆ ದಾವೀದನು ಆ ರೀತಿಯ ಮಾಡಲಿಲ್ಲ. ಮೊದಲು ಪ್ರಾರ್ಥನೆ ಮಾಡಿದ, ನಂತರ ತನ್ನ ದೇವರು ಯಾರಂತೇಳಿ ಜನರಿಗೆ ತಿಳಿಸಿದ್ದಾನೆ. ಸುಮ್ಮನೆ ಕೂಡಲಿಲ್ಲ, ಫಸ್ಟ್ ದೇವ್ರ ಜೊತೆ ಮಾತಾಡ್ದ, ಜನರ ಜೊತೆ, ಆಮೇಲೆ ಜನರ ಜೊತೆ ಮಾತನಾಡ್ತಾ ಇದ್ದಾನೆ. ಏನಂತ ಮಾತಾಡ್ತಾ ಇದ್ದಾನೆ? ನಮ್ಮ ದೇವರು ನ್ಯಾಯ ತೀರಿಸುವ ದೇವರು, ರೋಷವುಳ್ಳ ದೇವರು, ಆತ ನೋಡಿ ಸುಮ್ಮನೆ ಕೊಡುವ ದೇವರಲ್ಲ. ಈ ಸತ್ಯವನ್ನು ನಾವು ತಿಳ್ಕೊಳ್ಳುವಾಗ ನಿಜವಾಗಿ ಕೂಡ ನಾವು ದೇವರಲ್ಲಿ ಮುಂದೆ ಹೋಗಲಿಕ್ಕೆ ಆಗ್ತದೆ. ಇಲ್ಲವಾದರೆ ಬರೀ ಹಿಂದೆ ನೋಡ್ತಾ ಅವರು ಹಾಗಂದ್ರು, ಇವರು ಹೀಗಂದ್ರು, ಅವ್ರು ಹೀಗೆ ಹೇಳ್ತಾ ಇದ್ರು, ಬರೀ ಹಿಂದೆ ನೋಡ್ತಾ ಅಲ್ಲೇ ಇರಬೇಕಾಗುತ್ತೆ. ಆಮೇನ್. ದೇವರಿಗೆ ಸ್ತೋತ್ರ. ಸೊ ದಾವೀದನು ಹೇಳಿದನು ತನ್ನ ಜನರಿಗೆ ದೇವರು ಯಾರಂತೇಳಿ ತಿಳಿಸಿದ. ಇವತ್ತು ನಾವು ಕೂಡ ತಿಳಿಸ್ಬೇಕಾಗಿದೆ. ನಾವು ಬರೀ ಪ್ರಾರ್ಥನೆ ಮಾಡೋದಷ್ಟಲ್ಲ, ವೈಯಕ್ತಿಕವಾದ ಪ್ರಾರ್ಥನೆ, ದೇವರ ಆಲಯದಲ್ಲಿ ಮಾಡುವ ಪ್ರಾರ್ಥನೆ ಅಥವಾ ಬೇರೆ ವಿಧವಾದ ಪ್ರಾರ್ಥನೆಗಳನ್ನ ಮಾಡೋದಷ್ಟೇ ಅಲ್ಲ, ದೇವರು ಯಾರಂತ ಕೂಡ ಜನರಿಗೆ ತಿಳಿಸ್ಬೇಕು. ಈಗ ಭಾಳ ಜನರಿಗೆ ದೇವರು ಯಾರಂತ ಗೊತ್ತಿಲ್ಲ. ಈ ಕ್ರಿಸ್ಮಸ್ ದಿನಗಳಲ್ಲಿ, ಈ ಸೀಸನಲ್ಲಿ ಭಾಳ ಜನರಿಗೆ ಆತನ ರಕ್ಷಕನಂತ ಅಷ್ಟೇ ತಿಳ್ಕೊಳ್ತಾ ಇದ್ದಾರೆ. ಆತನು ಹುಟ್ಟಿ ಬಂದಿದ್ದಾನೆ, ನನ್ನ ಪಾಪಗಳಿಗಾಗಿ ಹುಟ್ಟಿ ಬಂದಿದ್ದಾನೆ ಎಂಬುದಾಗಿ ಅಷ್ಟೇ ಮಾತ್ರ ತಿಳ್ಕೊಳ್ತಾ ಇದ್ದಾರೆ.
ಆದರೆ ಆತ ನ್ಯಾಯ ತೀರಿಸುವ ದೇವರು, ರೋಷವುಳ್ಳವನು, ನೋಡಿ ಸುಮ್ಮನೆ ಕೊಡುವುದಿಲ್ಲ, ತನ್ನ ಮಕ್ಕಳ ಪಕ್ಷದಲ್ಲಿ ಆತ ನಿಂತುಕೊಳ್ಳುವವನು ಆಗಿದ್ದಾನೆ. ಆಮೆನ್. ಸೊ ಈ ಸತ್ಯವನ್ನು ತಿಳ್ಕೊಂಡು ಯಾವಾಗಲೂ ಕೂಡ ನಾವು ದೇವರಲ್ಲಿ ಆನಂದಿಸಬೇಕಾಗಿದೆ, ಆರಾಧಿಸಬೇಕಾಗಿದೆ, ದೇವರನ್ನು ಕೊಂಡಾಡಬೇಕಾಗಿದೆ. ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಎದುರಾಗುವಾಗ ನಾವು ಸೋತು ಹೋಗದೆ, ಕುಗ್ಗಿ ಹೋಗದೆ, ದೇವರ ವಾಕ್ಯದಿಂದ ನಾವು ಧೈರ್ಯವನ್ನು ತಂದುಕೊಂಡು ದೇವರ ಜೊತೆ ನಾವು ಮಾತನಾಡುವವರಾಗಿ, ದೇವರಿಗೆ ನಾವು ಒಪ್ಪಿಸಿಕೊಟ್ಟವರಾಗಿ, ಸೊ ದೇವರ ಯಾರೆಂಬುದ ಜನರು ತಿಳಿಸುತ್ತಾ ಈ ಸಂತೋಷದಲ್ಲಿ ನಾವು ಮುಂದೆ ಹೋಗುವಾಗ ನಿಜವಾಗಿ ನಮ್ಮನ್ನು ನೋಡಿ ದೇವರು ಆನಂದಿಸ್ತಾನೆ. ದಾವೀದನ್ನು ನೋಡಿ ದೇವರು ಏನಂತ ಕರೆದ್ರು? ದಾವೀದನು ನನ್ನ ಹೃದಯದಂಥವ. ಎಂಥವನಂತ ಹೇಳಿದ್ರು? ನನ್ನ ಹೃದಯದಂಥವ. ಅಂದರೆ ನನ್ನ ಮನಸ್ಸಿದ್ದಂಗೆ ದಾವೀದ. ಯಾಕಂದರೆ ಏನು ಬಂದರೂ ಕೂಡ ನನ್ನ ಮುಖವನ್ನು ನೋಡ್ತಾನೆ ಮತ್ತು ನಾನು ಯಾರಂತೇಳಿ ಜನರಿಗೆ ತಿಳಿಸ್ತಾನೆ. ಆಮೇಲೆ ನಮ್ಮನ್ನು ನೋಡಿ ಕೂಡ ದೇವರು ಸಂತೋಷ ಪಡ್ಬೇಕಾ? ಹಾಗಾದ್ರೆ ನಾವೇನು ಮಾಡಬೇಕಾಗಿದೆ? ಪ್ರಾರ್ಥಿಸಬೇಕು. ಪರಿಸ್ಥಿತಿಗಳು ಎದುರಾಗುವಾಗ, ಸಮಸ್ಯೆಗಳು ಎದುರಾಗುವಾಗ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಮತ್ತು ಪ್ರಾರ್ಥನೆ ಮಾಡೋದಷ್ಟೇ ಅಲ್ಲ, ನಮ್ಮ ದೇವರು ಯಾರಂತೇಳಿ ಜನರಿಗೆ ತಿಳಿಸಬೇಕಾಗಿದೆ. ಕೆಲವೊಂದು ಸಲ ಜನರು ಏನೆಲ್ಲ ಅಂತಾರೆ, ಹೌದಲ್ವಾ? ಇವರೇನು ದೇವ್ರು ನಂಬಿದ್ದಾರೆ, ಒಂದು ಕೆನ್ನೆ ಮೇಲೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಹೊಡೆಸ್ಕೊಳ್ತಾರೆ ಅಂತೇಳಿ ಕೆಲವೊಂದು ಸಲ ನಮ್ಮನ್ನು ಕೀಳಾಗಿ ನೋಡ್ತಾರೆ ಜನ. ಆದರೆ ಆತ ರೋಷವುಳ್ಳವನು, ನ್ಯಾಯ ತೀರಿಸುವ ದೇವರು, ಸುಮ್ಮನೆ ಕೊಡುವವನಲ್ಲ, ನೋಡುವ ದೇವರಾಗಿದ್ದಾನೆ. ಅದಕ್ಕೆ ದಾವೀದನು ಹೇಳ್ತಾನೆ, ಅವ್ರು ತೋರಿದ ಗುಂಡಿಯಲ್ಲಿ ತಾವೇ ಬೀಳ್ತಾರೆ, ಅವ್ರು ಹಾಕಿದ ಬಲೆಯಲ್ಲಿ ತಾವೇ ಬಿದ್ದು ಹೋಗ್ತಾರೆ, ಅವರು ಮಾಡಿದ ಕುಯುಕ್ತಿ ಅವ್ರ ತಲೆ ಮೇಲೆ ಬರ್ತದೆ. ಕೆಟ್ಟದಾಗಬೇಕಂತೆಲ್ಲ ಯೋಚನೆ ಮಾಡಿ ಏನಾಗ್ಲಾರ್ದ ಹಾಗೆ ನೋಡ್ತಾರೆ. ನೋಡಿ ಏನೆಲ್ಲ ಇದ್ದಾನೆ. ಇದರ ಅರ್ಥ ದಾವೀದನು ದೇವರು ಯಾರಂತ ಸರಿಯಾಗಿ ತಿಳ್ಕೊಂಡಿದ್ದ. ಇವತ್ತು ನಾವು ಸರಿಯಾಗಿ ತಿಳ್ಕೊಂಡು, ಸರಿಯಾಗಿ ದೇವರನ್ನು ತಿಳ್ಕೊಂಡು ನಾವು ಮುಂದೆ ಹೋಗಬೇಕಾಗಿದೆ. ಹೀಗೆ ದಾವೀದನು ತಿಳ್ಕೊಂಡ. ನಮ್ಮ ಹಾಗೆ ಸಂಪೂರ್ಣ ಬೈಬಲ್ ಆತನಿಗೆ ಇರಲಿಲ್ಲ. ಹಳೆ ಒಡಂಬಡಿಕೆ ಮಾತ್ರ ಇತ್ತು, ಆವಾಗ ಧರ್ಮಶಾಸ್ತ್ರ ಅಷ್ಟೇ ಇತ್ತು. ಮತ್ತು ಅಷ್ಟು ಮಾತ್ರವಲ್ಲ, ಸೊ ದಾವೀದನು ಹೇಗೆ ಆತನ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡ, ದೇವ್ರ ಬಗ್ಗೆ ಹೇಗೆ ಹೆಚ್ಚಾಗಿ ದಾವೀದನು ತಿಳ್ಕೊಂಡು ಗೊತ್ತ್ರಿ? ಹೆಚ್ಚಾಗಿ ದೇವ್ರ ಜೊತೆ ಮಾತಾಡ್ತಾ ಇದ್ದ, ಹೆಚ್ಚು ದೇವ್ರ ಜೊತೆ ಸಮಯ ಕಳೀತಾ ಇದ್ದ. ಹೆಚ್ಚಾಗಿ ದೇವ್ರ ಜೊತೆ ಮಾತಾಡ್ತಾ ಇರೋದ್ರಿಂದ, ದೇವ್ರ ಜೊತೆ ಸಮಯ ಕಳೀತಾ ಇರೋದ್ರಿಂದ ದೇವ್ರು ಯಾರಂತೇಳಿ ಆತನಿಗೆ ಗೊತ್ತಾಯಿತು. ಒಬ್ಬರ ಬಗ್ಗೆ, ಯಾರ ಬಗ್ಗೆ ಆದ್ರೆ ನೀವು ತಿಳ್ಕೊಬೇಕಾದ್ರೆ ಅವ್ರ ಬಗ್ಗೆ ಹೆಚ್ಚಾಗಿ ಸಮಯ ಕಳೀಬೇಕು, ಹೌದಲ್ವಾ? ಯಾರೇ ದೇವರ ಸೇವಕರಾಗಲಿ, ಯಾರೇ ಸಭಿಕರಾಗಲಿ, ಯಾರೇ ಆಗಲಿ, ಅವ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕಂತ ಹೇಳಿದ್ರೆ ಅವ್ರ ಜೊತೆ ಸಮಯ ಕಳಿಬೇಕು. ಕಳೆದಾಗ ಗೊತ್ತಾಗುತ್ತೆ ಅವ್ರ ಹೃದಯ ಏನಂತ. ಅವ್ರು ನಮ್ಗೆ ಕೆಟ್ಟದ್ದು ಮಾಡೋರ, ಒಳ್ಳೇದು ಮಾಡೋರ, ಅಥವಾ ಅವರು ಯಾವ ರೀತಿಯಲ್ಲಿ ಇದ್ದಾರೆ, ಯಾವ ರೀತಿ ಇಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಜನರು ಹೇಳಿದ ಹಾಗೆ ನಮ್ಮ ಕಿವಿಯಲ್ಲಿ ಬಿದ್ದಾಗೆ ನಾವು ನಂಬ್ತಾ ಹೋಗ್ತಾ ಇದ್ದೀವಿ. ದಾವೀದನು ಅದನ್ನು ನಂಬಲಿಲ್ಲ. ತನ್ನ ದೇವರು ಯಾರಂತ ಸರಿಯಾಗಿ ತಿಳ್ಕೊಂಡಿದ್ದಾನೆ. ಇದರ ಅರ್ಥ ದೇವ್ರ ಜೊತೆ ಹೆಚ್ಚು ಸಮಯ ಕಳೀತಾ ಇದ್ದಾನೆ. ದೇವ್ರ ಜೊತೆ ಹೆಚ್ಚು ಸಮಯ ಕಳೆಯೋರು ದೇವರು ಯಾರಂತ ತಿಳ್ಕೊಳ್ತಾರೆ. ಹೆಚ್ಚು ಸಮಯ ಕಳಿಬೇಕು. ಹೆಚ್ಚು ಸಮಯ ಕಳೆಯುವವರು ದೇವ್ರ ಹೃದಯವನ್ನು ತಿಳ್ಕೊಳ್ತಾರೆ. ದಾವೀದನು ಹೆಚ್ಚು ಸಮಯ ಕಳೆದ, ದೇವರು ಯಾರಂತ ತಿಳ್ಕೊಂಡು ಆ ವಿಶ್ವಾಸದಲ್ಲಿ ಎಲ್ಲರ ಕೈ ಬಿಟ್ಟಾಗಲೂ ಕೂಡ, ಎಲ್ಲರ ವಿರೋಧವಾದರೂ ಕೂಡ ಒಂದು ಬಲವಾದ ವಿಶ್ವಾಸದಲ್ಲಿ ಮುಂದೆ ಹೋಗ್ತಾ ಇದ್ದಾನೆ. ನಾನು ಒಬ್ಬಂಟಿಗನಲ್ಲ, ದೇವರು ನನ್ನ ಸಂಗಡ ಇದ್ದಾನೆ, ಆತ ನನಗೆ ನ್ಯಾಯವನ್ನು ತೀರಿಸುವನಾಗಿದ್ದಾನೆ, ಆತ ನನ್ನ ಪಕ್ಷ ಇದ್ದಾನೆ, ಜನರೇ ಕೇಳ್ರಿ ಎಂಬುದಾಗಿ ಹೇಳ್ತಾ ಮುಂದೆ ಹೋಗ್ತಾ ಇದ್ದಾನೆ. ಆಮೇಲೆ ಸೊ ನಾವು ಪ್ರಾರ್ಥನೆ ಮಾಡೋಣ.